ಕಾಂಗ್ರೆಸ್ ಅವರಿಗೆ ನೈತಿಕತೆ ಇಲ್ಲ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಮಾಧಾನ ಆಗ್ಬಿಡ್ತಾರೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೂಡ ಒಟ್ಟಿಗೆ ಹೋಗ್ಬೇಕಾಗಿದೆ. ಅದು ಹೋಗ್ಬೇಕಾದ್ದು ನಮ್ಮ ಧರ್ಮ. ರಾಷ್ಟ್ರದ ರಾಷ್ಟ್ರಪತಿಗಳು ಯಾವ ಒಂದು ಯೋಜನೆಗೆ ಅಂಕಿತ ಹಾಕಿ ಸಂವಿಧಾನಬದ್ಧವಾಗಿದೆ ಅಂತ ಮಾಡಿದ್ದಾರೆ, ಅದನ್ನು ಮತ್ತೆ ನೀವು ಗೌರ್ನರ್ ಹತ್ರ ಓದಿ ಅಂದರೆ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ತಲೆಯಲ್ಲಿ ಅದ್ರ ಬಗ್ಗೆ ಗಾಂಭೀರ್ಯತೆ ಇದೆ, ಚಿಂತನೆ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಆಗಿರ್ತಕ್ಕಂಥ ಅನಾಹುತ ಏನಿದೆ ಅದು ನಿಜವಾಗ್ಲೂ ಕೂಡ ಕೇವಲ ಭಾರತ ಸರ್ಕಾರದಲ್ಲಿ, ಕರ್ನಾಟಕದಲ್ಲಿ ಸಂವಿಧಾನವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಕೊಂಡಿರ್ತಕ್ಕಂಥ ಜನ ನಾವು ಅವ್ರಿಗೆಲ್ಲ ಒಂದು ಕಡೆ ಅಪಚಾರ ಮಾಡ್ದಂಗೆ ಆಗ್ತದೆ. ಅದನ್ನು ಮಾಡಿದ್ದು ಅವರ ಅಕ್ಷಮ ಅಪರಾಧ. ರಾಜ್ಯ ಸರ್ಕಾರ ಏನನ್ನ ಅವ್ರ ಕೈಯಿಂದ ಓದಿಸ್ಬೇಕು ಅದು ಬಿಟ್ಟು ಕಾನೂನು ಚೌಕಟ್ಟಿನಲ್ಲಿ ಈಗಾಗಲೇ ಸಂವಿಧಾನ ಆಗಿ ಆ ಸಂವಿಧಾನವನ್ನು ಇಂಪ್ಲಿಮೆಂಟ್ ಮಾಡಿ ರಾಷ್ಟ್ರಪತಿಗಳು ಸಹಿ ಹಾಕಿದ ಮೇಲೆ ಅದು ನಮ್ಗೆಲ್ಲರಿಗೂ ಕೂಡ ಅನ್ವಯ ಆಗ್ತದೆ. ಅಂಥದ್ರ ಬಗ್ಗೆ ನೀವು ಎಲ್ಲ ಒಂದು ಕಡೆ ನೀವು ಆಮೇಲೆ ಮಾತಾಡಬೇಕಾದ್ರೆ ಏನಾದ್ರು ಮಾತಾಡಬೇಕಾದ್ರೆ ನೀವು ಔಷಿದೆ, ನೀವು ಸ್ವತಂತ್ರರಿದ್ದೀರಿ. ಆ ಸ್ವತಂತ್ರದಲ್ಲಿ ಯಾವ ರೀತಿ ಬೇಕಾದ್ರೆ ಚರ್ಚೆ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಸಂವಿಧಾನವನ್ನು ಯಾರು ಮಾಡಿ ನಾವು ಕಳಿಸಿದ್ದೀವಿ, ಅದಕ್ಕೆ ಯಾರು ಸೈನ್ ಹಾಕಿದ್ದಾರೆ, ಅದರ ಬದ್ಧತೆ ಏನು, ಗಾಂಭೀರ್ಯತೆ ಏನು ಅನ್ನೋದು ಅರ್ಥ ಮಾಡ್ಕೊಳ್ತೀರ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ.